ನಮಸ್ಕಾರ ವೀಕ್ಷಕರೇ, PNCIB ನ್ಯೂಸ್ಗೆ ಸ್ವಾಗತ. 14 ಎಕರೆ ಆಸ್ತಿ ಇದ್ದರೂ ಅನಾಥಳಾದ 84 ವರ್ಷದ ತಾಯಿ, ಮಗನ ಕಿರುಕುಳದಿಂದ ರಕ್ಷಣೆ ಕೋರಿ ಮಂಡ್ಯದಲ್ಲಿ ನ್ಯಾಯಕ್ಕಾಗಿ ಮೊರೆ. 84 ವರ್ಷದ ಹಿರಿಯ ಮಹಿಳೆಯೊಬ್ಬರು ತಮ್ಮ ಮಗನ ಕಿರುಕುಳದಿಂದ ಬೇಸತ್ತು ನ್ಯಾಯಕ್ಕಾಗಿ ಹಾಸನ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಗೆ ಆಗಮಿಸಿ ಮಂಡ್ಯ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ರಜನಿ ರಾಜ್ ಅವರಿಗೆ ದೂರು ಸಲ್ಲಿಸಿದರು. ಜುಲೈ 1, 2026ರಂದು ಮಂಡ್ಯದಲ್ಲಿ ನಡೆದ ಈ ಘಟನೆ ಮನಕಲುಕುವಂತಿದ್ದು, ವೃದ್ಧೆ ತಮ್ಮ ನೋವನ್ನು ಅಧಿಕಾರಿಗಳ ಮುಂದೆ ಹಂಚಿಕೊಂಡರು. ನನ್ನ ಮಗ ಹಾಸನ ಜಿಲ್ಲೆಯ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದು, ನನ್ನ ಹೆಸರಿನಲ್ಲಿರುವ 14 ಎಕರೆ ನೀರಾವರಿ ಜಮೀನನ್ನು ತನ್ನ ಹೆಸರಿಗೆ ಮಾಡಿಕೊಡಲು ಪ್ರತಿದಿನ ಒತ್ತಡ, ಬೆದರಿಕೆ ಹಾಗೂ ಕಿರುಕುಳ ನೀಡುತ್ತಿದ್ದಾನೆ. ಇದರಿಂದ ಮನನೊಂದಿದ್ದೇನೆ. ನನಗೆ ನ್ಯಾಯ ಬೇಕು ಎಂದು ಕಣ್ಣೀರಿಟ್ಟರು. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲೂ ದೂರು ನೀಡಲಾಗಿದೆ. ಆದರೆ ಇದುವರೆಗೆ ಯಾವುದೇ ಸಮರ್ಪಕ ನ್ಯಾಯ ದೊರೆತಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇನ್ನು ನನಗೆ ಸಹಾಯ ಮಾಡಲು ಹಳ್ಳಿಯಲ್ಲಿ ಯಾರೇ ಮುಂದೆ ಬಂದರೂ ನನ್ನ ಮಗ ಅವರಿಗೆ ಕರೆ ಮಾಡಿ ಬೆದರಿಕೆ ಹಾಕುತ್ತಾನೆ. ಈಗ ನಾನು ನನ್ನ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದಿದ್ದೇನೆ. ಎಷ್ಟರವರೆಗೆ ಹೀಗೆ ಆಶ್ರಯ ಪಡೆಯಬೇಕು? ಆಸ್ತಿ ಇದ್ದರೂ ನಾನು ಅನಾಥಳಾಗಿದ್ದೇನೆ. ನನ್ನ ಮಗನಿಂದ ನನಗೆ ಪ್ರಾಣ ಭಯವಿದೆ. ನನಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಿ ಎಂದು ವೃದ್ಧೆ ಮನವಿ ಮಾಡಿಕೊಂಡಿದ್ದಾರೆ. ವೃದ್ಧೆಯ ದೂರಿನ ಆಧಾರದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಹಿರಿಯ ಮಹಿಳೆಗೆ ಅಗತ್ಯ ರಕ್ಷಣೆ ಹಾಗೂ ನ್ಯಾಯ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ನಾನು ಈ ದಿನ ಮಂಡ್ಯ ಜಿಲ್ಲೆ ನನ್ನ ಆಫೀಸಲ್ಲಿ ಇದ್ದೀನಿ. ನನ್ನ ಕಚೇರಿಗೆ ಈ ದಿನ ಹಾಸನ ಜಿಲ್ಲೆಯಿಂದ ತಾಯಿ ಮಗಳು ಬಂದಿದ್ದಾರೆ. ಅವರ ಕಷ್ಟವನ್ನು ನಾನೀಗ ಹೇಳ್ತೀನಿ ನಿಮ್ಮ ಮುಂದೆ. ಪಾಪ ಅವರು ಬೆಳಿಗ್ಗೆ 7:30 ಹೊರಟಿದ್ದ. 7:30ಗಮ್ಮ 6 ಗಂಟೆಗೆ ಹೊರಟು ನನ್ನ ಆಫೀಸ್ಗೆ 12:30ಗೆ ಮಧ್ಯಾಹ್ನ ಬಂದಿದ್ದಾರೆ. ಪಾಪ ಅವರ ಕತೆ ಕೇಳಿದ್ರೆ ಯಾರಿಗೂ ಬೇಡಿ. ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಆಸ್ತಿ ಮಕ್ಕಳಿಗೆ ಇಡಬೇಡಿ ಅಂತಾರೆ. ಅದು ಸತ್ಯ ಅಲ್ಲ? ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರಿ, ಆದ್ರೆ ಆಸ್ತಿಗೋಸ್ಕರ ನಿಮ್ನ ಬೀದಿ ಪಾಲ್ ಮಾಡ್ಯಾವ ಕಣವ. ಭಿಕ್ಷಾ ಬೇಡ್ಕೊಂಡ್ ತಿಂತ ಇದ್ದೀನಿ ಕಣವ. ಬೀದಿ ಪಾಲ್ ಮಾಡ್ಯಾಕ ಇಂಥ ಕಷ್ಟ ಯಾವ ತಾಯಂದಿರಿಗೂ ಬರೋದು ಬೇಡ ಕಣವ. ಯಾವ ತಾಯಂದಿರಿಗೂ ಬರೋದು ಬೇಡ. ಇವಾಗ ಎಲ್ಲಿ ವಾಸ ಮಾಡ್ತಾ ಇದ್ದೀರಿ? ಎಲ್ಲಿದ್ದೀರಿ ಈಗ? ಜೀವನಕ್ಕೆ ಯಾವ ತರ ಮಾಡ್ತಾ ಇದ್ದೀರಿ? ಊಟಕ್ಕೆ ಒಂದ್ ಸ್ವಲ್ಪ ದಿವಸ ನಮ್ಮನೇಲಿ ಇರ್ತೀನಿ. ನನ್ನ ತಮ್ಮ ಕರ್ಕೊಂಡೋಗಿ ಸಾಕ್ಯಂತಾನೆ, ಕಷ್ಟ ಸುಖ ನೋಡ್ಕೊತಾನೆ. ನನ್ನ ತಮ್ಮನ ಮನೇಲಿ ಇರ್ತೀನಿ. ಎಲ್ಲ ಚೆನ್ನಾಗಿ ನೋಡ್ಕೊತಾವ್ರ. ಅಲ್ಲಿ ನನ್ನ ಮಕ್ಳು ಯಾರು ನೋಡ್ಕೊತಾ ಇಲ್ಲ ಕಣವ. ಇವರಿಗೆ ಪತಿನೂ ಸಹ ಇದ್ದಾರೆ. ಇವರ ಪತಿಯನ್ನ ಇವರ ಮಗ ಏನಿದ್ದಾರೆ ಆ ಶಿಕ್ಷಕ ಅವ್ರ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಅವರ ಮೂಲಕ ಇವರ ಪತಿಗೆ ಕುಡಿಸಿ ಇವ್ರಿಗೆ ಹಲ್ಲೆ ಮಾಡು ಅಂತೇಳಿ ಕಳಿಸೋದು. ಅವರ ಕುಡಿತದ ದಾಸಕ್ಕೆ ಬಲಿಯಾಗಿದ್ದಾರೆ ಇವರ ಪತಿ. ಅವ್ರು ಬಂದು ಮಗ ಏನ್ ಹೇಳ್ತಾನೆ ಆ ಟೈಮಲ್ಲಿ ಕುಡಿಸಿದ್ರಿಂದ ಆ ಕುಡಿದು ಬಂದು ಇವ್ರಿಗೆ ಹೊಡಿಯೋದು. ಹೌದಲ್ಲಮ್ಮ? ಹೊಡಿಯೋದು ಬೇಗ ಬಂದು ಕುಡಿಸ್ಕೊಂಡು ಹೋದಕ್ಕೆ ಅವ್ರಿಗೆ ವಯಸ್ಸೋದು ಕಣವ. ನಿಮ್ಮನ್ನ ಈ ವಯಸ್ಸಲ್ಲಿ ನಿಮ್ಮನ್ನ ಎಂತ ಶ್ವಾಸ ಅಂತು ಕಣವ. ಹಂಗಂತವ್ಲೆ ಲೋಪರ್ ಮುಂಡೆ ಗಂಡಿನ ಗಿಟ್ಟಾಕ್ನಾಗೆಲ್ಲ ಓಡಿಸಿ ಮಿಂಡುಗಾರನ ಕಟ್ಕೊಂಡ್ ತಿರುಗ್ತಾ ಇದೆಯಲ್ಲ ಅಂತ ಕೇಳಿದ್ಲು. ಈ 82 ವರ್ಷದ ವೃದ್ಧೆಗೆ ಅಂತ ಕೇಳಿದ್ಲು. ನೋಡು ಬೀದಿ ನಿಂತ್ಕೊಂಡು ಅವ್ರ ಮಗನಿಗೆ ಕುಡಿಸಿ ಮತ್ತೆ ಕಳಿಸೋದು. ಇವ್ರಿಗೆ ಕುಡಿದು ಆ ವ್ಯಕ್ತಿ ಬಂದು ಬೈಯೋದು, ಹೊಡಿಯೋದು, ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಕೆಟ್ಟ ಶಬ್ದದಿಂದ ಬೈಯೋದಂತೆ. ಇವರ ಪತಿಗೆ ಪ್ರತಿದಿನ ದುಡ್ಡು ಕೊಡೋದು. ಇವ್ರ ಮಗ ಹೋಗಿ ತಾಯಿಗೆ ಹೋಗಿ ಅಟ್ಯಾಕ್ ಮಾಡು, ಆಸ್ತಿ ಏನಿದೆ ಅದರಲ್ಲಿ ಸೈನ್ ಹಾಕ್ಸ್ಕೊಂಡು ಬಾ ಅಂತ ಹೇಳೋದು. ಸೈನ್ ಹಾಕ್ಸ್ಕೊಂಡು ಬರ್ಕೊ, ಕೊಡ್ಲಿಲ್ಲ ಅಂದ್ರೆ ಈ ತರ ದೌರ್ಜನ್ಯ ಮಾಡು ಅಂತ ಹೇಳೋದು. ಒಂದೇ ಒಂದ್ ದಿವ್ಸ ₹1 ತಗೊಳವ ಅಂತ ಯಾವತ್ತಾರ ಅವ್ನ ಜೂಮ ಅಂತ ಕೊಟ್ಟವನವ. ಇಲ್ಲ ಒಂದು ಬಟ್ಟೆ ತಗೊಂಡು ಕೊಟ್ಟವನ. ಇದು ಏನ್ ಸೌಕರ್ಯ? ಒಂದು ಆಸ್ಪತ್ರೆ ತೋರಿಯವನ ಏನು ಅಂದ್ರೆ ಒಂದು ಆಪರೇಷನ್ ಮಾಡಿಸಿರೋದನ್ನ ಎಲ್ಲ ಸೇರಿ ಮಾಡಿಸಿರೋದು 20 ಲಕ್ಷ ಖರ್ಚಾಯ್ತು. ಜೋಡಿಸ್ಕೊಡೆ 20 ಲಕ್ಷ ಖರ್ಚಾಯ್ತಂತೆ ಮೇಡಮ್. ನೀವು ಯಾವುದೇ ಕಾರಣಕ್ಕೂ ನೋಡಿ ಅಮ್ಮ, ಯಾವುದೇ ಕಾರಣಕ್ಕೂ ಏನಕ್ಕೂ ಸೈನ್ ಹಾಕ್ಬಾರ್ದು. ನೀವು ಯಾವುದಕ್ಕೂ ಹಾಕ್ಬೇಡಿ. ನನ್ನ ನಂಬರ್ ಇದೆ. ಅವನೇನಾದ್ರೂ ಬಂದು ನಿಮ್ಗೆ ತೊಂದರೆ ಏನಾದ್ರು ಆ ಶಿಕ್ಷಕ ಕೊಟ್ರೆ ನನಗೆ ಕರೆ ಮಾಡಿಸಿ, ನನ್ನ ನಂಬರಿಗೆ ಕರೆ ಮಾಡಿಸಿ. ನಿಮ್ಮ ಮಗಳು ಎಷ್ಟು ದಿನ ಅಂತ ನೋಡ್ಕೊಳ್ತಾಳೆ. ಅವಳಿಗೂ ಕೂಡ ಕುಟುಂಬ ಇದೆ, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅಂತ ಕಣ್ಣೀರ್ ಹಾಕ್ತಿದ್ದಾಳೆ ನಿಮ್ಮ ಮಗಳು. ನೀವು ಒಂದು ಕೆಲಸ ಮಾಡಿ, ನಾನು ಸೋಮವಾರ ಬರ್ತೀನಿ, ಇದನ್ನೆಲ್ಲ ರೆಡಿ ಮಾಡ್ತೀನಿ. ನೋಡಮ್ಮ, ನೀನು ಕೂಡ ತಂದೆಯ ಆಸ್ತಿಲಿ ಹಕ್ಕುದಾರಳಾಗಿದ್ದೀಯ. ನಿನಗೂ ಕೂಡ ಒಂದು ಭಾಗ ಬಂದೇ ಬರ್ತದೆ. ನಿನ್ನ ತಾಯಿ ಬದುಕಿರುವ ತನಕ ಅವ್ರ ಯೋಗಕ್ಷೇಮವನ್ನು ನೀನು ನೋಡ್ಕೊಂಡೋಗಿ ಕರ್ಕೊಂಡೋಗು. ಅರ್ಥ ಆಯ್ತಾ? ಈಗ ಇಡಿಯಟ್ ಗಂಡು ಮಕ್ಳಿಗೆ ಆಸ್ತಿ ಬೇಕು, ತಾಯಿ ಬೇಡ.
ವಿದ್ಯೆ ಅಷ್ಟೊಂದು ದೊಡ್ಡ ವ್ಯಕ್ತಿ ಮಾಡಿ ಶಿಕ್ಷಕನ ಮಾಡಿ ನಾನು ಎಲ್ಲ ಏನು ಮಾಡಿದೀನಿ. ಮಾಡಿದ್ವಂತೆ ಅವನೇ ಅವನು ಮಾಡ್ಕೊಂಡು ತಗೊಂಡ್ಬಿಟ್ಟವನ ಶಿಕ್ಷಕ ಮಾಡಿದ್ದೀರಿ ಅವನೇ ಅವನು ವ್ಯಕ್ತಿಯಿಂದ ತಗೊಂಡ್ಬಿಟ್ಟವನ ತಗೊಂಡ್ಬಿಟ್ಟ ಓದಿಸ್ತೇ ಅವನು ಓದ್ಬಿಟ್ಟ ಅಂತಾರೆ ಅಂತಾರೆ ಕೊಟ್ಕೊಳವ ನನ್ಗೇನ್ ಗೊತ್ತು ಏನ್ ಬೇಕಾದ್ನ ಅವ್ರು ಮಾತಾಡೋದು ಹೋಗ್ಲಾಗ ಅವ್ರು ಭಾರಿ ಕಿರ್ಕೊಳ ಕಣವ. ನಾನು ನಮ್ಮ ಮಕ್ಳೇ ಏನೋ ಸರಿ ಬೇರೆ ಹೆಣ್ಮಕ್ಳಿಗೆ ಯಾಕೆ ದೂರ ನಾನು ಏನೂ ಮಾತಾಡಿಲ್ಲ. ಇತ್ತೀಚೆಗಂತೂ ಒಂದ್ ಸ್ವಲ್ಪ ಮಕ್ಳು ಯಾರಿಗೋ ಹೊಡಿ ಹೋಗಿ ಬಂದು ಬಿಡಿಸ್ಕೊಂಡ ವಹಿಸ್ತಾಳಲ್ಲ ಅವಳು. ಈ ವಯಸ್ಸಲ್ಲಿ ನನಗೆ ಬೇಕಾನವ ಅದು. ನಿಮಗೂ ಕೂಡ ಕೊಲೆ ಬೆದರಿಕೆ ಹಾಕಿದಾರಲ್ಲಮ್ಮ, ಇಲ್ಲಿ ಬರೆದು ಕೊಟ್ಟಿದ್ದೀರಲ್ಲ ಮೇಡಮ್. ಹೌದು, ನಿಮ್ದು ಹೇಗಿರಕ್ ಬಿಡಲ್ಲ ಅಂತೆ, ನನ್ನ ಸಂಸಾರ ಹಾಳು ಮಾಡ್ತಾನಂತೆ. ಪಾಪ ನೀವು ದಾವಣಗೆರೆಯಿಂದ ಬಂದು ತಾಯಿ ಯೋಗಕ್ಷೇಮನ ಅಲ್ಲಿಂದ ಅಷ್ಟು ದೂರದಿಂದ ಬಂದು ಅಲ್ಲಿ ಅಷ್ಟು ದೂರದಿಂದ ಬಂದು ನೀವು ನೋಡ್ಕೊಳ್ತಾ ಇದ್ದೀರಿ ತಾಯಿ. ಆದರೂ ಗ್ರೇಟ್. ಏನ್ ಮಾಡ್ತೀರಿ, ಇಂಥ ಒಡ ಹುಟ್ಟಿದ ಅಣ್ಣನ ಹೊಡೆದ್ರಲ್ಲ ಮೇಡಮ್, ಇಲ್ಲಿ ಯಾರು ನೋಡಿಲ್ಲ ಮೇಡಮ್. ಯಾವ ಅಣ್ಣನೂ ಬಂದು ನೋಡಿಲ್ಲ, ಅಕ್ಕನೂ ಬಂದು, ಅಲ್ಲಿಂದ ನಾನು ಬಂದು ನೋಡಿ ತಪ್ಪಾಯ್ತಂತೆ ಮೇಡಮ್. ನಿಮ್ಮ ತಾಯಿಯನ್ನ ನೀನೇ ಸೌಖ್ಯವಾಗಿ ನೋಡ್ಕೊಂಡು ಕರ್ಕೊಂಡು ಹೋಗಮ್ಮ, ಆಯ್ತಾ? ನಿನ್ಗೂ ತಂದೆ ಆಸ್ತಿಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕುಂಟು. ನೀನು ಭಾಗದ ಕೇಸನ್ನು ನಾನು ಹಾಕಿಸ್ತೀನಿ ನಿನ್ಗೂ. ನಿನ್ನ ತಾಯಿ ಯೋಗಕ್ಷೇಮವನ್ನು ಅವ್ರು ಬದುಕಿರುವವರೆಗೂ ನೋಡ್ಕೊಳ್ಬೇಕು ನೀನು. ನನ್ನ ಆಸರೆಗೆ ಬಂದು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಅಲ್ಲಿಂದ ಆದ್ಮೇಲೆ ಅಮ್ಮ ನೀವು ನಿಮ್ಮ ಮಗಳ ಮನೆಗೆ ಹೋಗ್ಬೇಕು. ಹಿಂಜರಿಕೆ ಬೇಡಿ. ಅಳಿಯನ ಮನೆ ಅಂತ, ಅಳಿಯನು ತುಂಬಾ ಒಳ್ಳೆಯವರಂತಲ್ಲ. ಬನ್ನಿ ನಾವು ಊಟ ಮಾಡೋದೇ ನಾನು ಹಾಕ್ತೀನಿ ಅಂತ ನಿಮ್ಮ ಅಳಿಯ ಹೇಳ್ತಾರಂತಲ್ಲ. ಹೋಗಿ ಮತ್ತೆ ಅಳಿಯನ ಮನೆಗೆ. ಏನು ಬೇಡ, ನಾವು ಕೊಟ್ಟರೆ ದುಡ್ಡಷ್ಟೇ ಇಸ್ಕೊಂಡು ಅಮ್ಮಂತ ಸೈನ್ ಮಾಡಿಸ್ಕೊಂಡ್ಬಿಟ್ಟು ನೀನು ಬೇಗ ಏನು ಸೈನ್ ನೋಡಿದ್ರ ಅಂತ ಒಳ್ಳೆ ವ್ಯಕ್ತಿ ಕಣವ. ಊಟ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಬೆವರಿಸಿರ್ತಿರೋ ದುಡ್ಡು ಮೇಡಮ್. ನಾನು ಅವ್ರನ್ನ ಕಳ್ತನ ಮಾಡೋದಲ್ಲ. 6 ಲಕ್ಷ ಕೊಟ್ಟಿದ್ದೀರಾ? ಯಾವ ಕಾರಣ ಕೊಟ್ರಿ ಅಣ್ಣನಿಗೆ 6 ಲಕ್ಷ? ಮಗಳಿಗೆ ಕೆಲಸ ಕೊಡಿಸ್ತೀನಿ ನಾನು. ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಐತೆ, ರಾಜಕಾರಣಿಗಳ ಪರಿಚಯ ಐತೆ. ಆದ್ರೆ ಸುಮಾರು ಜನ ಕೊಡಿಸಿದ್ದೀನಿ. ಗಂಡ ಹೆಂಡತಿ ಇಬ್ರು ನನಗೆ ಪುಟ್ಲಾಯಿಸಿ ಇಷ್ಟು ಸಾಕಾಗಲ್ಲ, ಇನ್ನು ಜೋಡಿಸ್ಕೊಸಕ್ಕೆ ಇದಿಷ್ಟಷ್ಟೇ. ಈಗ ಕೇಳಿದ್ರೆ ಏನಂತ ಹೇಳ್ತಾನ ಅವನ ವ್ಯಕ್ತಿ? ನೀನ್ ಯಾವಾಗ ಕೊಟ್ಟಿದ್ದೀನಿ, ನಿಮ್ಮ ಅವ್ವಂತ ಸೈನ್ ಮಾಡಿಸು, ತಗೊಂಡೋಗು, ಅದೆಲ್ಲ ಬಗೆಹರಿಸಿ. ಇಲ್ಲಾಂದ್ರೆ ನೀನ್ ಯಾವಾಗ ಕೊಟ್ಟಿದ್ದೀಯ ಅನ್ನೋದು. ನಮ್ಮನೆ ಫೋನ್ ಮಾಡಿದ್ರೆ ನೀನ್ ಹೆಂಡ್ತಿ ನನ್ನ ಹತ್ರ 20 ಲಕ್ಷ ಸಾಲ ಮಾಡಿದ್ರೆ 6 ಲಕ್ಷ ಕೊಟ್ಟರೆ ಇನ್ನೂ 14 ಲಕ್ಷ ಕೊಟ್ಟು ನೀನ್ ಹೆಂಡ್ತಿತ್ತವ, ನೀನ್ ಕೇಳಕ್ ನೀನ್ ಯಾರಿಗೆ ಏನ್ ಹಕ್ಕೈತೆ ಅನ್ನೋದು. ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿರುವಂತ ಶಿಕ್ಷಕ ಮಕ್ಕಳಿಗೆ ಏನ್ರಿ ಪಾಠ ಮಾಡ್ತಾನೆ ಆ ವ್ಯಕ್ತಿ? ಊರಲ್ಲಿ ಪ್ರತಿಯೊಬ್ರು ಅಂತಾರೆ ಇಂತ ಮಕ್ಳು ಯಾತಕ್ ಬೇಕು, ನಮ್ಮ ಮಕ್ಳು ನಿಮ್ ಮಕ್ಳು ನೋಡಿ ಕಲ್ತ್ಕೊಂಡ್ಬಿಟ್ಟವ್ರು ಅಂತ. ಡೈರೆಕ್ಟ್ ಆಗಿ ಯಾರು ಬಂದು ಹೇಳಲ್ಲ ಮೇಡಮ್, ಎದುರ್ತಾರೆ ಅವ್ರಿಗೆ, ಎಲ್ಲರೂ ಎದುರಿಸ್ತಾರೆ. ಸ್ನೇಹಿತರೆ ನೋಡಿ, 14 ಎಕರೆ ಆಸ್ತಿವಂತರಾಗಿದ್ರು ಗಂಜಿಗೂ ಗತಿ ಇಲ್ಲ, ಹಾಗೆ ಮಾಡಿದ್ದಾರೆ ಆ ಶಿಕ್ಷಕ. ಇದು ಘನಘೋರ ಅಪರಾಧ ಅನ್ಸುತ್ತೆ. ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿರುವಂತ ಶಿಕ್ಷಕ ಮಕ್ಕಳಿಗೆ ಏನ್ರಿ ಪಾಠ ಮಾಡ್ತಾರೆ? ಅವರು ಏನ್ರಿ ಪಾಠ ಮಾಡ್ತಾರೆ? ಆಸ್ತಿಗಾಗಿ 14 ಎಕರೆ ಆಸ್ತಿಗಾಗಿ ಇಷ್ಟೊಂದು ದೌರ್ಜನ್ಯ ಬೀದಿ ಪಾಲ್ ಮಾಡುವಂತ ಶಿಕ್ಷಕನ ನೋಡಿದ್ದೀರಾ ಬಂಧುಗಳೇ? ಈಗ ನಾನು ಬರ್ತೀನಿ, ಉಪವಿಭಾಗಾಧಿಕಾರಿಗಳನ್ನ ಭೇಟಿ ಮಾಡಿ ನಿಮ್ಗೆ ಏನ್ ಬರಬೇಕು ಕಾನೂನಾತ್ಮಕವಾಗಿ ನಾನು ನ್ಯಾಯವನ್ನ ನಾನು ಕೊಡ್ತೇನೆ ನಿಮಗೆ. SP ಅವ್ರನ್ನ ಭೇಟಿ ಮಾಡೋಣ, ನೋಡಿ ಈ ತರ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದೇನೆ ಅಂತ ಹೇಳೋಣ. ಹಿಂದೆ ನೀವು DC ಕಚೇರಿ ಮುಂದೆ ಧರಣಿಗೂ ಕೂತಿದ್ದೀರಿ ಅನ್ನೋದು ಸುದ್ದಿ ಗೊತ್ತಾಯ್ತು ನನಗೆ. ಅಲ್ಲೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ, ಏನೇ ಮಾಡಿದ್ರು ಅಂತ. ನಾನು ವಿಭಾಗಾಧಿಕಾರಿಯನ್ನ ಭೇಟಿ ಮಾಡಿಬಿಟ್ಟು ಏನಿದೆ ಮೇಂಟೆನೆನ್ಸ್ಗೆ ಹಾಕೋಣ, ಮೇಂಟೆನೆನ್ಸ್ಗೆ ಹಾಕಿ ಅವನು ಜೀವನಾಂಶ ಕಟ್ಕೊಡ್ಲೇಬೇಕು. ಜೀವನಾಂಶಕ್ಕೆ ಅರ್ಜಿ ಹಾಕಿಸಿ ನಾವು ಏನ್ ಬೇಕೋ ಅದನ್ನ ವ್ಯವಸ್ಥೆನ ನಾನು AC ಅವ್ರ ಹತ್ರ ಮಾತಾಡಿ ಅದನ್ನು ಮಾಡಿಸ್ತೀನಿ ನಾನು. ಅದಾದ್ಮೇಲೆ SP ಅವ್ರನ್ನ ಭೇಟಿ ಮಾಡೋಣ. SP ಅವ್ರನ್ನ ಭೇಟಿ ಮಾಡಿ ನಾನು FIR ಹಾಕಿಸಿ ನಾನು ಏನ್ ಮಾಡ್ಬೇಕು ಕಾನೂನು ರೀತಿ ನಾನು ಮಾಡ್ತೀನಮ್ಮ. ಎಲ್ಲ ಲೀಗಲ್ ಆಗಿ ಮಾಡ್ಬೇಕು. ನೀವು ಧರಣಿ ಕೂತಿದ್ದು ನಿಜ, ಎಲ್ಲ ಇದೆ, ಓಕೆ, ಒಪ್ಕೊಳ್ಳೋಣ. ಎಲ್ಲೋದ್ರೂ ನಿಮ್ಗೆ ನ್ಯಾಯ ಸಿಗ್ತಿಲ್ಲ, ಆದ್ರೆ ಕಾನೂನನ್ನ ಹೋರಾಟದಲ್ಲಿ ನ್ಯಾಯ ಸಿಗ್ಲೇಬೇಕಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಎಲ್ಲ ನಾನು ಸೋಮವಾರ ಹಾಸನ್ಗೆ ಬರ್ತೀನಿ. ಹಾಸನ್ಗೆ ಬಂದು ನಿಮ್ಗೆ ನ್ಯಾಯವನ್ನ ಖಂಡಿತ ನಾನು ಕೊಡ್ತೀನಮ್ಮ. ಅಂತ ಏನಾದ್ರು ಅಕಸ್ಮಾತ್ ನನ್ನ ಫ್ಯಾಮಿಲಿ ಗಂಡ ಮಕ್ಕಳಿಗೆ ಇವ್ರಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಮೇಡಮ್ ಅವನೇ ಕಾರಣ ಮೇಡಮ್, ಯಾರು ಅಲ್ಲ, ಅವನ ನಿಂತಿನೇ ಕಾರಣ. ಅಲ್ಲ ಪಾಪ ಆಗ್ತಾ ಇದ್ದಾನೆ ಮೇಡಮ್. ಬೆಳಗಿದ್ರೆ ನಾನು ಅವ್ರ ತಂಟೆ ಬರಂಗಿಲ್ಲ ಅಂತೆ, ಮಾತಾಡ್ಸಂಗಿಲ್ಲ ಅಂತೆ, ನಡುಬಿದಿಲಿ ಅಂತ ಕಲಿಸ್ತೀನಿ, ನಿನ್ ಮಗಳು ನಿನ್ ಎಲ್ಪಿಗೆ ಬಂದ್ರೆ ನಾನು ಎಲ್ಪಿ ಬರ್ಬಾರ್ದ ಮೇಡಮ್ ಇವ್ರಿಗೆ? ಎಲ್ಪಿಗೆ ನಡುಬಿಲಿಂದ ಕಲಿಸ್ತಾನಂತೆ, ಇಲ್ಲ ಅವ್ರ ಅಪ್ಪಂಗ ಅವ್ನು ಹುಟ್ಟಿಲ್ಲ ಅಂತ ಹೇಳೋದು. ಅವನ ಹೆಂಡತಿ ಫೋನ್ ಮಾಡಿ ನನ್ ಗಂಡ ಕಲಿಸ್ತದೆ, ನಾನೇ ಕಲಿಸಾಕ್ತೀನಿ ಅವಳ ಅನ್ನೋದು. ಇವೆಲ್ಲ ಈ ಸಣ್ಣ ಮಾತುಗಳ ಮೇಡಮ್. ಅವರು ಯಾರು ನಿಮ್ಮ ಹತ್ರ? ಹಾ ಮೇಡಮ್. ಅಲ್ಲ, ಇದ್ರಲ್ಲಿ ಬರ್ದಿದ್ದೀರಲ್ಲ ಅರ್ಜಿ ಸ್ಟೇಷನ್ಗೆ ಕೊಡುವಾಗ, ಏನು 9 ಮರ್ಡರ್ ಮಾಡಿರೋ ಕೈಲೇ ನಿನ್ಗೆ ಮರ್ಡರ್ ಮಾಡಿಸ್ತೀನಿ ಅಂತೆಲ್ಲ
ಉಲ್ಲೇಖ ಮಾಡಿ ಬರ್ದು ನೀನ್ ಯಾಕೆ ಬಂದಿದ್ಯಾ ಅಂತ ಹೇಳಿ ಹೆಂಡತಿ ತಮ್ಮಂಗ ಅವ್ರ ಜೊತೆಗೆ ಜೈಲಿಗೆ ಬಂದಿರೋ ವ್ಯಕ್ತಿಗಳದಾರಂತೆ ಮೇಡಮ್. ಅವ್ರ ಕಡೆಯಿಂದೆಲ್ಲ ಕಾಯಿ ಕೊಬ್ಬರಿ ತುಂಬಿಸ್ತಾ ಇದ್ದೀನಿ. ನೀನ್ ಏನ್ ಮಾಡ್ಕೊಂತೀಯ? ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಐತೆ. ಇವೆಲ್ಲ ಸಣ್ಣ ಮಾತುಗಳ ಮೇಡಮ್ ಅವ್ರದ್ದು. ಒಟ್ಟೆಲ್ಲ ಆಸ್ತಿಗೆ ಸೈನ್ ಹಾಕಿದ್ರೆ ಆಸ್ತಿ ಪತ್ರ ಏನು ಬರೋದು ಅಷ್ಟೇ. ಈಗ ಇರುವಾಗ್ಲೇ ಬೀದಿ ಪಾಲ್ ಮಾಡಿದ್ರೆ ಆಸ್ತಿ ಬರ್ಕೊಟ್ರೆ ಏನ್ ಮಾಡ್ತಾರೆ ಮೇಡಮ್? ಹಂಗಂತಲೇ ಆಟ ಮಾಡಿ ಸ್ಮಶಾನದಲ್ಲಿ ಮಲಗಬೇಕಾಗ್ತದೆ ಅಷ್ಟೇ. ಜಮೀನ್ ಕೊಟ್ಟೆ ನೋಡ್ತಾ ಇಲ್ಲ. ಇದನ್ನ ಇಷ್ಟು ಬರ್ಕೊಟ್ರೆ ಅವ್ರು ನೋಡ್ತಾರೆ ಮೇಡಮ್. ನೋಡುದಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲಮ್ಮ. ಹಂಗಂತ ತಾಯಿಯನ್ನ ಈ ಸ್ಥಿತಿಲಿ ಬಿಡೋದು ಬೇಡ. ಮತ್ತೆ ನಿನಗೂನು ನೀನು ಪತಿ ಮನೆಯಿಂದ ದಾವಣಗೆರೆಯಿಂದ ಬಂದು ಹಾಸನ ಜಿಲ್ಲೆಗೆ 3 ದಿವಸಕ್ಕೊಮ್ಮೆ ಬರೋದು ಬೇಡ. ಈಗ ನಿಮ್ಮ ತಾಯಿಯನ್ನೇ ಸೋಮವಾರ ಬಂದು ಏನಾಗ್ತದೆ ಅಂತೆಲ್ಲ ಹೇಳಿ ನಾನು AC ಅವ್ರ ಹತ್ರ ಎಲ್ಲ ಮಾತಾಡಿ ಅದೊಂದು ರೆಡಿ ಮಾಡಿ ಕೊಡ್ತೀನಿ. ಮತ್ತೆ ಅವ್ರ ಮೇಲೆ SP ಅವ್ರನ್ನ ಭೇಟಿ ಮಾಡಿ ಅದನ್ನು ಕೂಡ ಮಾಡುವ. ನೀನು ನಿನ್ನ ತಾಯಿಯನ್ನೇ ಇಟ್ಕೊಳ್ಬೇಕು, ಕರ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳು ಆಯ್ತಾ. ಅವ್ರ ಯೋಗಕ್ಷೇಮ ನೋಡು, ಅವ್ರು ಬದುಕಿರುವವರೆಗೂ ಅವ್ರ ಯೋಗಕ್ಷೇಮ ನೋಡಮ್ಮ. ನೀವು ಒಳ್ಳೇದಾಗ್ತದೆ, ನಿಮ್ಮ ಮಕ್ಳಿಗೆ ಒಳ್ಳೇದಾಗ್ತದೆ. ಅವ್ರದ್ದು ಇಲ್ಲಿ ಏನು ಬರ್ತದೆ ಒಂದು ಭಾಗದ ಶೇರು ಅದನ್ನ ನಾನು ನಿನ್ಗೆ ಕೊಡಿಸ್ತೀನಿ, ಅರ್ಥ ಆಯ್ತಾ. ನಿಮ್ ತಾಯಿ ಬದುಕಿರುವವರೆಗೂ ಅವ್ರ ಕಷ್ಟ ಸುಖ ಎಲ್ಲವನ್ನ ನೋಡ. ಅಚ್ಪಾಲು ಕೂಡ ನಿನ್ಗೆ ಬರುವಾಗೆ ನಾನು ಮಾಡ್ತೀನಿ. ನಿಮ್ ತಾಯಿ ಕೈ ಯಾರು ನೋಡ್ಕೊಳ್ತಾರೋ ಅವ್ರು ಬರೀರಿ ಅಮ್ಮ. ನಿಮ್ ಯೋಗಕ್ಷೇಮ ಯಾರು ನೋಡ್ಕೊಳ್ತಾರೋ ಅವ್ರಿಗೆ ಬರೀರಿ ನೀವು, ಅರ್ಥ ಆಯ್ತಾ. ಯಾರು ಬಲವಂತ ಒತ್ತಡ ಕೊಡಿಬೇಡಿ. ನಿಮ್ ಅಳಿಯ ನೋಡ್ಕೊಳ್ತಾನ, ಮೊಮ್ಮಗಳು ಮಗಳು ನೋಡ್ಕೊಳ್ತಾನ, ಬರೀರಿ ಅವ್ರಿಗೆ ನಿಮ್ಮ ಅಚ್ಪಾಲು ಸಹ, ಆಯ್ತಾ. ನಿಮ್ಮ ಪಿತ್ರಾಜಿತ ಆಸ್ತಿ ನಿಮ್ಮ ಮಾವನವ್ರದ್ದು ಏನಿದೆ ಒಂದು ಭಾಗವನ್ನು ನಿಮ್ಮ ಮಗಳು ಕೊಡಿ ನೋಡ್ಕೊಳ್ತಾರೆ. ನೀನ್ ಕರ್ಕೊಂಡೋಗಮ್ಮ, ನಿಮ್ ಮನೆಗೆ ಇಟ್ಕೊಳಮ್ಮ, ನೀನೇ ಮಗನಾಗಿರಮ್ಮ. ಅಂತವ್ರನ್ನ ತಾಯಿ ಸಾಯುವಾಗ್ಲೂ ಕೊಳ್ಳಿ ಇಡಕ್ ಬಿಡಬಾರ್ದು ಅಂತ ಇಡಿಯಟ್ಗಳನ್ನ ಮಾಡಮ್ಮ. ಬರ್ಬೇಡ ನೀನೇ ಮಾಡಮ್ಮ, ಬರ್ಬೇಡ ಅಂತ ಹೇಳಿ ನೀನೇ ನಿಂತ್ಕೊಂಡು ಮಾಡಮ್ಮ ಅಂತ ಪಾಪಿ ಶಿಕ್ಷಕನಿಗೆ ಮಾಡಮ್ಮ ಪಾಠ ಕಲ್ಸಮ್ಮ. ಸತ್ರು ಅವಳು ಮಕ ನೋಡಕ್ ಬರಕ್ಕು ಅಂತ ನಾನು ಅವ್ಳನ್ನ ಎತ್ತುದು ಅಂತೆ. ಅವ ನನ್ ಸಾಕದ ಒಂದ್ ನಾಯಿ ಸಾಕ್ತಾನಂತ ಅವನಿಗೆ ಪುಣ್ಯ ಬರುತ್ತೆ. ಆಯ್ತು, ನಾಯಿನೇ ಸಾಕೊಳ್ಳಿ ಅಂತ ಕಠೋರ ಮಹಾತಾಯಿ ಅಂತ. ಅದಕ್ಕೆ ನೀವು ಆಸ್ತಿ ವಿಚಾರಕ್ಕೆ 14 ಎಕರೆ ಆಸ್ತಿಗೆ ಬಂದಿದ್ದಾನೆ. 14 ಎಕರೆ ಆಸ್ತಿ ಇಟ್ಕೊಂಡಿದ್ದೀರಿ, ಗಂಜಿಗೂ ಗತಿ ಇಲ್ಲದೆ ಹಾಕಿದ್ದಾನೆ ಹೊರಗಡೆ, ಅರ್ಥ ಆಯ್ತಾ. ಈಗ ಅವನ ವಿಚಾರದಲ್ಲಿ ಅವನೇ ಕೊಡ್ಲಿ. ಇವಾಗ ನಾವು ಉಪ ವಿಭಾಗಾಧಿಕಾರಿ ಭೇಟಿ ಮಾಡ್ಬಿಟ್ಟು ಜೀವನಾಂಶಕ್ಕೆ ಹಾಕ್ಸ್ತೀನಿ ನಾನು. ಅದ್ ಯಾಕೆ ಕೊಡುದಿಲ್ಲ ನಾನು ನೋಡುವ. ಈಗ ಕೊಡ್ಲಿಲ್ಲ ಅಂದ್ರೆ ಜೈಲಿಗೆ ಕಳಿಸ್ತೀನಿ, ವ್ಯವಸ್ಥೆ ಮಾಡಿಸ್ತೀನಿ ನಾನು ಕಾನೂನಲ್ಲಿ. ನೋಡಮ್ಮ, ನಿಮ್ ತಾಯಿನ ನೀನ್ ಕರ್ಕೊಂಡೋಗಿ ಇಟ್ಕೊಡಮ್ಮ. ಅದೇನಿದೆ ನಿಮ್ ತಾಯಿದು ಬರುವಂತ ಭಾಗದ ಒಂದು ಶೇರ್ ನಾನು ಕೊಡಿಸ್ತೀನಿ ಕಾನೂನಾತ್ಮಕವಾಗಿ. ಅದನ್ನು ಕೂಡ ನಾವು ಅದ್ರಲ್ಲಿ ಎಲ್ಲ ಪ್ರೂವ್ ಇಟ್ಕೊಂಡಿದ್ಯಲ್ಲ ಕಳ್ಸಿರೋದಕ್ಕೆ 6 ಲಕ್ಷ ಅದನ್ನೆಲ್ಲ ಕೊಡೋಣ ಆಯ್ತಾ. ಅದ್ರ ಮೇಲೆ ಏನ್ ಶಿಕ್ಷೆಗೆ ಗುರಿಪಡಿಸೋಣ ಆಯ್ತಾ. ಅಮ್ಮ ಊಟ ಮಾಡಿದ್ದೀರಲ್ವಾ? ಟೀ ತರಿಸ್ತೀನಿ. ಟೀ ಎಲ್ಲ ಕುಡಿತೀರಲ್ವಾ? ಕಾಫಿ ಕುಡಿತೀರಲ್ಲ, ಹಾಲು ಕುಡಿತೀರಾ? ಏನ್ ಕುಡಿತೀರಿ ಹೇಳಿ? ಬೇಡ, ನನ್ಗೆ ಶುಗರ್ BP ಇರೋದ್ರಿಂದ ಜಾಸ್ತಿ ಕಾಫಿ ಕುಡಿಯೋದು. ಶುಗರ್ ಹಾಲು ತರಿಸ್ತೀನಿ, ಬಾದಾಮಿ ಬೇಡ ಏನು ಬೇಡ, ಇಷ್ಟೊಂದು ಮಾಡ್ತಿರ ಸಾಕು. ನಾವು ಇರ್ಲಿ ನನಗೆ ಅವತ್ತು DC ಮೇಡಮ್ ಅವರು ಹಿಂಗೆ ಮಾಡಿ ಜ್ವರ ಬಂದವೆ ಅಂತೆಲ್ಲ ನೋಡಿ ಆಗ್ಲೇ ಆರ್ಡರ್ ಮಾಡಿದ್ರು. ಅದೇನು ನಮಗೆ ದೊರಕಲಿಲ್ಲ. ಇಲ್ಲ, ನಾನು DC ಮೇಡಮ್ ಹತ್ರ ಹೋಗ್ತೀನಿ, ಮಾತಾಡೋಣ. ಅಲ್ಲೂ ಕೂಡ ಅಲ್ಲೂ ಧರಣಿ ಕೂತಿದೆ ಅಂತ ಹೇಳ್ತೀವಿ. ಅದೇನಾಗಿದೆ ಅಂತ ನಾನು ಮೇಡಮ್ನ ಕೇಳ್ತೀನಿ. ನಾನು ಬರ್ತೀನಿ ಸೋಮವಾರ ಆಯ್ತಾ. ಸ್ನೇಹಿತರೆ, ಇಲ್ಲಿ ತನಕ ತಾವು ಆಲಿಸಿದ್ರಿ ಈ 82 ವರ್ಷದ ಈ ವೃದ್ಧ ತಾಯಿಯ ಮಾತನ್ನು. ಇಂಥ ಮಕ್ಕಳು ಯಾರಿಗೂ ಬೇಡ್ರಿ. ಆಸ್ತಿಗಾಗಿ ತಾಯಿಯನ್ನೇ ಎತ್ತ ತಾಯಿ ಎಂಬುದನ್ನು ನೋಡದೇನೆ ಬೀದಿ ಪಾಲ್ ಮಾಡಿರುವಂತ ಇಂಥ ಶಿಕ್ಷಕ ಮಗ ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದಾರೆ. 14 ಎಕರೆ ಆಸ್ತಿಯನ್ನ ಹೊಂದಿರುವಂತ, ನೀರಾವರಿ ಆಸ್ತಿಯನ್ನು ಹೊಂದಿರುವಂತವರು ಇವತ್ತು ಅವ್ರಿಗೆ ಯಾವ ಸ್ಥಿತಿ ಬಂದಿದೆ ಅಂದ್ರೆ ಗಂಜಿಗೂ ಗತಿ ಇಲ್ಲದಾಗೆ ಮಾಡಿರುವಂತ ಆ ಶಿಕ್ಷಕ ಮಗ, ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿರುವಂತ ಶಿಕ್ಷಕ ಮಗ ಇವತ್ತು ಎತ್ತ ತಾಯಿಯನ್ನ ಬೀದಿ ಪಾಲ್ ಮಾಡಿದ್ದಾರೆ. ಎಷ್ಟು ದಿವಸ ಅಂತ ಅವರು ತಮ್ಮನ ಮನೆಯಲ್ಲಿ ಇರ್ತಾರೆ? ಎಷ್ಟು ದಿವಸ ಅಂತ ಅವರು ಇನ್ನೊಬ್ಬರ ಮನೆ ಆಶ್ರಯನ ಪಡಿತಾರೆ? 14 ಎಕರೆ ಆಸ್ತಿಯನ್ನು ಹೊಂದಿದ್ರೂ ಕೂಡ ನೆಮ್ಮದಿ ಇಲ್ಲದ ಜೀವನವನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮಾದರಿ ಆಗ್ಬೇಕಾಗಿರುವಂತ ಶಿಕ್ಷಕ ಇವತ್ತು ತಾಯಿಯನ್ನ ಬೀದಿ ಪಾಲ್ ಮಾಡಿದ್ದಾರೆ. ನೋಡಿ ಬಂಧುಗಳೇ, ಇದು ತುಂಬಾ 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 ಹೇಳ್ಕೊಳ್ದೇ ಇರುವಂತ ನನಗೆ ಕೂಡ ನೋವಾಗ್ತಾ ಇದೆ. ಅವರು ಬೆಳಿಗ್ಗೆ ಹೇಳ್ತಾ ಇದ್ರು, ಸಂಜೆಯಿಂದ ಅವ್ರ ಮಗಳ ಜೊತೆ ಬಂದಿದ್ರು. ನನಗೂ ಕೂಡ ಕಣ್ಣೀರು ಬರ್ತಾ ಇತ್ತು. ಈ ತರನು ಹಿಂಸೆ ಕೊಡ್ತಾರ ಅಂತ ಹೇಳಿ. ಯಾರಾದ್ರೂ ಇವರು ತಮ್ಮನ ಮನೆಗೆ ಬೇಜಾರಾದಾಗ ಹೋಗ್ತಾರೆ, ಮತ್ತೆ ಅವರು ಗ್ರಾಮದಲ್ಲಿ ಇದ್ರೂ ಕೂಡ ಯಾರ ಹತ್ರನಾದ್ರೂ ನೀರು ತಂದ್ಕೊಡಿ ಕ್ಯಾನಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಇಮಿಡಿಯೇಟ್ ಬೈಯೋದಂತೆ. ಮಗ ಯಾಕೆ ತಂದ್ಕೊಡ್ತೀಯ ಅಂತೇಳಿ ಕೆಟ್ಟ ಕೆಟ್ಟ ಪದದಿಂದ ಬೈದು ನಿಂದಿಸುದಂತೆ ಆ ಮಗ. ಮತ್ತೆ ಅವರು ಒಂದಷ್ಟು ತೆಂಗಿನ ಮರಗಳಿದಾವೆ, ಆ ತೆಂಗಿನ ಮರದಲ್ಲಿ ಎಳ್ನೀರು ಕಟ್ ಮಾಡಿಸೋದು, ಮತ್ತೆ ತೆಂಗಿನಕಾಯಿಗಳನ್ನ ತಗೊಂಡೋಗೋದು, ಮತ್ತೆ ಅದು ಕದ್ದು ರಾತ್ರಿನೇ ಗಾಡಿ ತಂದದನ್ನೆಲ್ಲ ಕೊಂಡೋಗೋದು, ಅದೆಲ್ಲ
ಯಾಕೆ ಮಾಡ್ತೀಯ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರಿಗೆ ಯಾವುದೇ ಥರದ್ದು ನ್ಯಾಯವನ್ನು ಸಿಕ್ತಿಲ್ಲ ಅಂತೇಳಿ ತಮ್ಮ ಅಳಲನ್ನ ತೋಡ್ಕೊಂಡು ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ, ಹಾಸನ ಜಿಲ್ಲೆಯಿಂದ. ನೋವೆಲ್ಲ ಗೊತ್ತಾಯಿತು, ಎಷ್ಟೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ, ಎಲ್ಲ ಕಡೆ ಹೋಗಿ ಬಂದಿದ್ದೀರಿ. ನಿಮ್ಮ ಮಗಳು ಹೋಗದೇ ಇರೋ ಸ್ಥಳವೇ ಇಲ್ಲ, ಎಲ್ಲ ಕಡೆಗೂ ಅರ್ಜಿಯನ್ನು ಕೊಟ್ಟಿದ್ದೀರಿ, ಕಡೆಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಬಂದಿದ್ದೀರಿ ಅಲ್ಲ. ಎಲ್ಲವನ್ನು ನೋಡಿದೆ, ಕಂಪ್ಲೇಂಟು ಆಗಿದೆ, ಕಂಪ್ಲೇಂಟ್ ಆಗಿ ಬಿ ರಿಪೋರ್ಟ್ ಹಾಕಿದ್ದಾರೆ. ನೀವು ಯಾವ ಜಿಲ್ಲೆ, ಎಲ್ಲಿ ಮದುವೆ ಆಗಿದೆಯಮ್ಮ? ದಾವಣಗೆರೆ. ಹಾಂ ಹೇಳಿ. ದಾವಣಗೆರೆಗೆ ನಾವು ನನ್ನ ಗಂಡ ಮಗಳು ಇದೀವಿ, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಗಂಡಂದು ನಾವು ದುಡ್ಕೊಂಡು ತಿನ್ನೋರು ಮೇಡಮ್. ಆದ್ರೂ ನಮ್ಮ ಮನೆ ಕೆಲಸ ಬಿಟ್ಬಿಟ್ಟು ಅಮ್ಮನಿಗೆ ನೋವು ಆಗ್ತೈತೆ ಅಂತ ಮೂರ್ ದಿನಕ್ಕೂ ಬರೋದು. ಆದ್ರೆ ನಾನು ನಮ್ಮಮ್ಮನ ಕಷ್ಟ ಸುಖ ನೋಡಕ್ ಬಂದ್ರೆ ಗಂಡನ ಬಿಟ್ಬಿಟ್ಟು ಮೂರ್ ದಿವಸ ಸೂಳಿ ಬಂದಂಗೆ ಬರ್ತೀಯಲ್ಲ ನನ್ನ ಮನೆ ಹಾಳು ಮಾಡಕ್ಕೆ ಅಂತ ನಮ್ಮ ಅಣ್ಣನ ಅಂತ ಯಾವಾಗಲೂ ಬೈತಾರೆ. ಕೆಟ್ಟ ಪದದಿಂದ ಹೊಲ್ಸ್ ಮೇಡಮ್, ಎಲ್ಲ ಅನಾಗರಿಕರು ಮಾತಾಡಲ್ಲ ಅಂತಂತ ಹೊಲ್ಸ್ ಮಾತಾಡೋದು. ಅಮ್ಮನ ಅವ್ರು ನೋಡ್ಕೊಂಡು ನಾನು ಯಾಕೆ ಬರ್ತಿದ್ದೆ ಮೇಡಮ್. ಅಪ್ಪನ ಕರ್ಕೊಂಡ ಜೊತೆಗೆ ಇಟ್ಕೊಂಡು ಅಪ್ಪನ್ ಹೆಂಗ್ ಬೇಕಂಗ ಅನ್ನೋದು, ಕುಡ್ಸೋದು, ಅಮ್ಮಂಗೆ ಬಂದು ಹೊಡ್ಸೋದು. ಕೇಳಿದ್ರೆ ಅಮ್ಮನ ನಾನು ಕೇಳಕ್ ಬರಂಗಿಲ್ಲ, ಆಮೇಲೆ ಅವ್ನು ಕೇಳಕ್ ಬರಂಗಿಲ್ಲ. ಏನೇ ಕೇಳಿದ್ರು ನಮ್ಮ ಅಪ್ಪನ ಮನೆ ಆಸ್ತಿ ಏನ್ ಅವಳವ್ರ ಅಪ್ಪ ಮನೆಯಿಂದ ತಂದಳ ಅನ್ನೋದು. ನೀನ್ ಕೊಟ್ಟ ಮನೇಲಿ ಇಲ್ಲಿ ಯಾಕೆ ಬತ್ತೀಯ, ಮರ್ಯಾದಿಲ್ದಲೆ ನೀನು ನಿನ್ನ ಮನೇಲಿ ಇರೋ ಕಲ್ತ್ಕಳೆ ನೀನು ಅನ್ನೋದು. ತಾಯಿಗೆ ಹೆಲ್ಪ್ ಮಾಡಕ್ ಬರ್ಬಾರ್ದು ಮೇಡಮ್. ನಾವಾಗಾದ್ರೆ ಅಮ್ಮನ್ ತೋಡ್ತಾರೆ ಮೇಡಮ್, ಎಲ್ಲ ಆದಾಯನೂ ತಿಂತದಾರೆ ಮೇಡಮ್. ಅಪ್ಪನೊಬ್ಬರು ನೋಡ್ಕೊಂಡ್ರೆ ಅಮ್ಮನ್ ನೋಡ್ಕೊಳ್ಳೋದು ಯಾರು ಮೇಡಮ್? ಅಮ್ಮನ್ ತೋಟದಲ್ಲಿ ಎಲ್ಲ ಪೂರ್ತಿ ಬೋರ್ ನೀರೆಲ್ಲ ಅವ್ರ ತೋಟ ಬಿಟ್ಕೊಂತ ಇದ್ರು. ಅವರಿಗೆ ರಾಜಕೀಯ ವ್ಯಕ್ತಿಗಳ ಬೆಂಬಲ ಇದೆ ಅಂದ್ರೆ ಯಾರು ರಾಜಕಾರಣಿಗಳ ವ್ಯಕ್ತಿಗಳ ಬೆಂಬಲ ಇರೋದು? ಅವ್ರು ಹೇಳೋದು ಮೇಡಮ್, ನನ್ಗೆ ದೊಡ್ಡ ರಾಜಕೀಯ ವ್ಯಕ್ತಿಗಳ ಬೆಂಬಲ ಇದೆ, ರಾಜಕಾರಣಿಗಳ ಅಧಿಕಾರಿಗಳ ಗೌರ್ಮೆಂಟ್ ಅಧಿಕಾರಿಗಳ ಬೆಂಬಲ ಇದೆ. ಏನ್ ಮಾಡ್ತೀರಾ ನೀವು? ರಾಜಕಾರಣಿಗಳ ಬೆಂಬಲ ಮತ್ತೆ ಅಧಿಕಾರಿಗಳ ಬೆಂಬಲ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್. ಅವ್ರೇನ್ ತಂದೆ ತಾಯಿ ಸಾಕ್ಬೇಡ ಅಂತ ಹೇಳ್ತಾರೆ ಮೇಡಮ್. ಅದನ್ನೇ ಹೇಳುದು, ರಾಜಕಾರಣಿಗಳ ತಂದೆ ತಾಯಿ ನೋಡ್ಬೇಡ ಅಂತ ಹೇಳ್ತಾರೆ. ಸುಮ್ಮನೆ ಇವ್ರು ಆರೋಪ ಮಾಡೋದು, ಯಾರು ಹೇಳುದಿಲ್ಲ. ಯಾರು ತಾಯಿ ನೋಡ್ಕೋಬೇಡ ಅಂತ ಯಾರು ಹೇಳ್ತಾರೆ ಮೇಡಮ್? ಇಲ್ಲ ಸಲ್ಲದ ಆರೋಪ ನನ್ನ ಮೇಲೆ ಮಾಡೋದು. ಅಮ್ಮನ ಮೇಲೂ ನಾನು ನೋಡ್ಕೊಂತೀನಿ ಎಲ್ಲ ಅಧಿಕಾರಿಗಳ ಮುಂದೆ ನಾನು ನೋಡ್ಕೊಂತೀನಿ ಸರ್ ಅಂತ ಹೇಳೋದು. ಮತ್ತೆ ಅದೇ ಬಂದು ಕೇಳ್ಕೊಳ್ಳೋದು.